ಸ್ವಚ್ಛ ಭಾರತ್ ಮಿಷನ್ ಅಭಿಯಾನದಡಿ ಭಾರತೀಯ ಪುರಾತತ್ವ ಇಲಾಖೆ ಹಾಗೂ ಭಾರತ್ ಸ್ಕೌಟ್ಸ್ ಮತ್ತು ಗೈಡ್ಸ್ ಸಹಯೋಗದಲ್ಲಿ ಚಿತ್ರದುರ್ಗದ ಐತಿಹಾಸಿಕ ಕೋಟೆ ಆವರಣದಲ್ಲಿ ನಿನ್ನೆ ಸ್ವಚ್ಛತಾ ಕಾರ್ಯಕ್ರಮಕ್ಕೆ ಕರ್ನಾಟಕ ರಾಜ್ಯ ಸಫಾಯಿ ಕರ್ಮಚಾರಿ ಆಯೋಗದ ಅಧ್ಯಕ್ಷ ಪಿ ರಘು ಚಾಲನೆ ನೀಡಿದರು. ಕೋಟೆ ಆವರಣದ ಬೊಂಬೆ ಮಂಟಪ, ಕೋಟೆಯ 4ನೇ ಬಾಗಿಲು ಸೇರಿದಂತೆ ಮತ್ತಿತರ ಕಡೆಗಳಲ್ಲಿ ಪ್ಲಾಸ್ಟಿಕ್ ಬಾಟಲಿ, ಕವರ್, ಗುಟ್ಕಾ, ಖಾಲಿ ಸ್ಯಾಚೆಟ್ಗಳು, ಹಳೆಯ ಚಪ್ಪಲಿಗಳು ಮತ್ತಿತರ ತ್ಯಾಜ್ಯ ಸಂಗ್ರಹಿಸಲಾಯಿತು. ಸ್ವಚ್ಛತೆಗೆ ಕೋಟೆ ಮಾರ್ಗದರ್ಶಿಗಳು ಸಾಥ್ ನೀಡಿದರು. ದೂರದರ್ಶನದೊಂದಿಗೆ ಪಿ ರಘು ಪ್ರವಾಸಿಗರು ಶುಚಿತ್ವದ ಬಗ್ಗೆ ಹೆಚ್ಚಿನ ಕಾಳಜಿ ವಹಿಸಬೇಕು, ಮಾರ್ಗದರ್ಶಿಗಳು ಪ್ರವಾಸಿಗರಲ್ಲಿ ಜಾಗೃತಿ ಮೂಡಿಸಬೇಕು. ಸೇವಾ ಮನೋಭಾವನೆಯಿಂದ ಶ್ರಮಿಸುತ್ತಿರುವ ಸ್ಕೌಟ್ಸ್ ಮತ್ತು ಗೈಡ್ಸ್ ಸಂಸ್ಥೆಯ ಕಾರ್ಯಗಳು ಇತರರಿಗೆ ಪ್ರೇರಣೆಯಾಗಿವೆ ಎಂದು ತಿಳಿಸಿದರು. ಇದನ್ನು ಸ್ವಚ್ಛವಾಗಿ ಇಟ್ಕೊಳ್ಳೋದಕ್ಕೆ ನಾವೆಲ್ಲ ಶ್ರಮಿಸಬೇಕು. ಇನ್ನು ಮುಂದಿನ ದಿನಗಳಲ್ಲಿ ಹೆಚ್ಚಿನ ತಂಡದೊಂದಿಗೆ ಶುಚಿತ್ವ ಕಾರ್ಯ ಮಾಡಬೇಕು ಅಂತೇಳಿ ಒಂದು ಯೋಜನೆ ಕೂಡ ರೂಪಿಸ್ಕೊಂತ ಇದ್ದೀನಿ. ಸ್ಕೌಟ್ಸ್ ಮತ್ತು ಗೈಡ್ಸ್ನ ಜಿಲ್ಲಾ ಸ್ಥಾನಿಕ ಆಯುಕ್ತ ಪಿವೈ ದೇವರಾಜ್ ಪ್ರಸಾದ್ ಏಪ್ರಿಲ್ ಫೂಲ್ ಅಲ್ಲ, ಏಪ್ರಿಲ್ ಕೂಲ್ ಎಂಬ ಶೀರ್ಷಿಕೆಯಡಿ ಸ್ವಚ್ಛತಾ ಕಾರ್ಯ ಹಮ್ಮಿಕೊಳ್ಳಲಾಗಿದೆ. 2 ತಿಂಗಳಿನಿಂದ ಕೋಟೆಯ ಸುತ್ತಮುತ್ತ ಸೇರಿದಂತೆ ನಗರದ ವಿವಿಧೆಡೆ ಸ್ವಚ್ಛಗೊಳಿಸಲಾಗಿದೆ ಎಂದು ಹೇಳಿದರು. ಸೃಜನಾತ್ಮಕವಾಗಿರತಕ್ಕಂಥ ಸ್ವಚ್ಛತಾ ಚಟುವಟಿಕೆಗಳನ್ನು ನಾವು ಚಿತ್ರದುರ್ಗ ನಗರದಲ್ಲಿ ಹಮ್ಮಿಕೊಂಡಿದ್ದೇವೆ. ಕಳೆದ 2 ತಿಂಗಳಿನಿಂದ ಈ ಚಟುವಟಿಕೆಯನ್ನು ಯಶಸ್ವಿಯಾಗಿ ನಡೆಸಿಕೊಂಡು ಬರ್ತಾ ಇದ್ದೇವೆ. ಸ್ಕೌಟ್ಸ್ ಮತ್ತು ಗೈಡ್ಸ್ನ ಸಹ ಕಾರ್ಯದರ್ಶಿ ಡಾ ರಹಮತುಲ್ಲಾ ಸೇವಾ ಚಟುವಟಿಕೆಗಳಿಗೆ ನಮ್ಮ ಸಂಸ್ಥೆ ಸದಾ ಸಿದ್ದವಾಗಿರುತ್ತದೆ. ಕೋವಿಡ್ ವೇಳೆ ಜಿಲ್ಲೆಯ ಹಲವೆಡೆ ಸ್ವಚ್ಛತೆಯ ಬಗ್ಗೆ ಜಾಗೃತಿ ಮೂಡಿಸಲಾಗಿತ್ತು. ಈ ಕಾರ್ಯಕ್ಕೆ ಪ್ರಧಾನಿ ಅವರಿಂದ ಮೆಚ್ಚುಗೆ ದೊರೆಯಿತು ಎಂದರು. ನಮ್ಮ ಜೊತೆಗೆ ಜೋಡಿ ಇವತ್ತು ಮುಖ್ಯ ಸಮಾರಂಭಕ್ಕೆ ಮುಂದೆ ಇದೇ ತರ ನನಗೆ ಗಮನ ಕೊಟ್ಟರೆ ನಾನು ಸಹ ಮುಂದೆ ಸದಾ ನಿಮ್ಮ ಜೊತೆಗೆ ಸ್ಕೌಟ್ನ ಕೈ ಜೋಡಿಸ್ತೀನಿ ಅಂತ ಹೇಳೋಗಿರ್ತಾರೆ. ಶಿಕ್ಷಕ ಎಂ ವಿಶ್ವನಾಥ್ ಸ್ವಚ್ಛ ಭಾರತ್ ಅಭಿಯಾನದಡಿ ಚಿತ್ರದುರ್ಗದ ವಿವಿಧ ಕಚೇರಿ, ಸಂಘ ಸಂಸ್ಥೆಗಳ ಆವರಣದಲ್ಲಿ ಸ್ವಚ್ಛತಾ ಕಾರ್ಯ ಕೈಗೊಳ್ಳಲಾಗಿದೆ ಎಂದು ಹೇಳಿದರು. ಈ ಒಂದು ಸ್ವಚ್ಛತೆ ನಮ್ಮ ಪ್ರಧಾನಮಂತ್ರಿ ಮೋದಿಯವರ ಒಂದು ಧ್ಯೇಯ ವಾಕ್ಯ. ಅದೇ ರೀತಿಯಾಗಿ ಈ ಸ್ವಚ್ಛ ಭಾರತ ಅಭಿಯಾನದ ಅಡಿಯಲ್ಲಿ ನಾವು ಒಂದು ಕಾರ್ಯವನ್ನು ನಿರ್ವಹಿಸ್ತಾ ಇದ್ವಿ.